ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇವರು ಸ್ವಂತವಾಗಿ 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 3 ಬಾರಿ ಉಡುಪಿ ಜಿಲ್ಲಾ ಪಂಚಾಯತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದಂತರು. ಹಾಗೆ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತರು. ನಂತರದಲ್ಲಿ 2023ರ ಸಂದರ್ಭದಲ್ಲಿ ಇವರು ಪಕ್ಷ ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ನಂತರ ಇತ್ತೀಚೆಗೆ ಕಳೆದ ಒಂದೂವರೆ ವರ್ಷದ ಸರಿಸುಮಾರು ಹಿಂದೆ ಇವರು ಕೊಲ್ಲೂರಿನ ದೇಶ ಹಾಗೂ ವಿದೇಶಗಳಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಹಾಗೂ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವಂತಹ ದೇವಸ್ಥಾನಗಳಲ್ಲಿ ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನವು ಕೂಡ ಒಂದು. ಅದರ ಸೇವೆ ಮಾಡುವ ಅವಕಾಶ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಸಿಗುತ್ತೆ. ಹಾಗೆ ಇವರು ಕೂಡ ಕಳೆದ 1.5 ವರ್ಷಗಳಿಂದ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಅದ್ಭುತವಾದ ಕೆಲಸಗಳನ್ನ ಮಾಡುವ ಜೊತೆಯಲ್ಲಿ ನಿರಂತರವಾಗಿ ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರಸ್ತುತ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಬು ಶೆಟ್ಟಿ ಅವರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಕಳೆದ 1.5 ವರ್ಷದಿಂದ. ನಿಮ್ಮ ಒಂದು 1.5 ವರ್ಷಗಳ ನಿಮ್ಮ ಒಂದು ಕಾರ್ಯವೈಖರಿಗಳು ಯಾವ ರೀತಿಯಾಗಿ ನಡೀತಾ ಇದೆ? ಕೊಲ್ಲೂರಿನಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಪ್ರಸಿದ್ಧಿ ಪಡೆದಂತಹ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ, ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಸ್ಥಳೀಯ ಭಕ್ತರಿಗಿಂತ ಹೆಚ್ಚಿಗೆ ಅವರೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಬಹಳ ವಿಶೇಷ ಆಕರ್ಷಣೆ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ಭಕ್ತರು ಏನನ್ನ ಬೇಡ್ಕೊಂಡು ಹೋಗ್ತಾರೆ ಅವರ ಆಸೆ ಈಡೇರ್ತಾ ಇರುವುದರಿಂದ ಪುನಃ ಇಲ್ಲಿಗೆ ಬರ್ತಾ ಇರೋದ್ರಿಂದ ದೇವಸ್ಥಾನಕ್ಕೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲಿ ಆಗ್ತಾ ಇದೆ. ನಾವು ಬರುವ ಮೊದಲು ವಾರ್ಷಿಕ ಆದಾಯ 72 ಕೋಟಿ ಇತ್ತು. ಕಳೆದ ವರ್ಷ ಅದು 84 ಕೋಟಿ ಆಗಿದೆ. ಈ ವರ್ಷ ಈಗ ಏನು ಜನ ಭಕ್ತರು ಬರ್ತಾ ಇದ್ದಾರೆ, ಇದೇ ರೀತಿಯಲ್ಲಿ ಮುಂದುವರಿದ್ರೆ 100ರಿಂದ 110 ಕೋಟಿ ಆದಾಯ ಆಗುವಂತ ಒಂದು ಅವಕಾಶ ಈ ದೇವಸ್ಥಾನಕ್ಕಿದೆ. ಹಾಗಾಗಿ ಭಕ್ತರ ಅನುಕೂಲಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನ ನಾವು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಒಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 1.5 ವರ್ಷಗಳ ಅವಧಿಯಲ್ಲಿ, ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ ಕಾರ್ಯಗಳಾಗಿರುವಂತಹ ಅಭಿವೃದ್ಧಿ ಕೆಲಸಗಳೇನು? ಅಭಿವೃದ್ಧಿ ಕೆಲಸಗಳು ಇಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಿದ್ದದನ್ನೆಲ್ಲ ಸರಿ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಈಗಾಗಲೇ ಸುಮಾರು 65 ರೂಮ್ಗಳಿರುವಂತಹ ಒಂದು ಗೆಸ್ಟ್ ಹೌಸಿಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಮತ್ತು ಈ ಹಿಂದೆ ಮಾಡಿದ ಇಲ್ಲಿಯ ಹಾಸ್ಟೆಲ್ಗಳಿರ್ಬೋದು ಅಥವಾ ಗೆಸ್ಟ್ ಹೌಸ್ಗಳಿರ್ಬೋದು, ಅವೆಲ್ಲವನ್ನ ಒಂದು ಸರಿಪಡಿಸುವ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ಒಂದು ಅನುಕೂಲಗಳನ್ನು ಕಲ್ಪಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈ ದೇವಸ್ಥಾನದಲ್ಲಿ 6 ಹೈಸ್ಕೂಲುಗಳು ಮತ್ತು 1 ಜೂನಿಯರ್ ಕಾಲೇಜ್ ಈ ದೇವಸ್ಥಾನದ ವ್ಯವಸ್ಥೆಯ ಅಡಿಯಲ್ಲಿ ಇದ್ದು, ಅವೆಲ್ಲವಕ್ಕೂ ಸಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಮುಖಾಂತರ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇರುವಂತಹ ಸವಲತ್ತುಗಳಿಗಿಂತ ಹೆಚ್ಚಿನ ಸವಲತ್ತುಗಳನ್ನು ದೇವಸ್ಥಾನದ ಮುಖಾಂತರ ವಿದ್ಯಾರ್ಥಿನಿಯರಿಗೆ ಮತ್ತು ಅಧ್ಯಾಪಕರೊಂದರಿಗೆ ಕೊಡುವ ಮುಖಾಂತರ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು ಸಾರ್ವಜನಿಕ ವಲಯದಲ್ಲಿ ನಾವು ಕೊಡ್ತಾ ಇದ್ದೇವೆ. ಓಕೆ, ಈಗ ಕೊಲ್ಲೂರು ದೇವಸ್ಥಾನವಂತದ್ದು ದೇಶಾದ್ಯಂತ ಭಕ್ತಾದಿಗಳಿದ್ದಾರೆ, ಕೋಟ್ಯಾಂತರ ಭಕ್ತಾದಿಗಳಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಒಂದು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕಾದ ಹಲವಾರು ಕನಸುಗಳ ಕೂಡ ಆಗಿರುತ್ತೆ, ಅದು ಅವರ ಒಂದು ಧ್ಯೇಯ ಕೂಡ ಆಗಿರುತ್ತೆ. ಹಾಗೆ ಆ ಬಾಬು ಶೆಟ್ಟಿ ಅವರಿಗೆ ಈ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಜವಾಬ್ದಾರಿ ಬರಲು ಪ್ರಮುಖ ಕಾರಣ ಏನು? ಚುನಾವಣಾ ಪೂರ್ವದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ 3 ಅವಧಿಯಲ್ಲಿ ಸಹ ಹೇಳಿ ನನಗೆ ಅವಕಾಶವನ್ನ ಕೊಡಲಿಲ್ಲ. ಅಂತಹ ಸಂದರ್ಭದಲ್ಲಿ ಮಾನ್ಯ ಈ ಹಿಂದಿನ ಉಪಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಇಲ್ಲಿಯ ಅಭ್ಯರ್ಥಿಗಳಾದ ಗೋಪಾಲ್ ಪೂಜಾರಿ ಅವರು ಹಾಗೂ ನನ್ನ ಆತ್ಮೀಯರು DKC ಅವರ ಬಹಳ ಆತ್ಮೀಯರಾದ UB ಶೆಟ್ಟಿ ಅವರು, ಇವರು 3 ಜನ ನನ್ನ ಹತ್ರ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಿಮಗೆ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ರು. ಏನು ಅವಕಾಶ ಅಂತ ಕೇಳಿದಾಗ ಅವರು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೊಲ್ಲೂರಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸ್ಥಾನವನ್ನ ನಿಮ್ಗೆ ಕೊಡ್ತೇವೆ ನಾವು ಅನ್ನುವ ರೀತಿಯಲ್ಲಿ ಮಾತನಾಡಿದ್ರಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ. ಅದಾದ ನಂತರ ದೈವಾನುಗ್ರಹ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ರಿಂದ
ಕೊಟ್ಟ ಮಾತಿನಂತೆ ಮಾನ್ಯ DKC ಅವರು ನನಗೆ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ವೈಯಕ್ತಿಕವಾಗಿ ನಾನು ಕೇಳಿದರೆ ಇಂಥ ಒಂದು ಪ್ರಸಿದ್ಧ ಪುರಾಣ ಪ್ರತಿ ಪಡೆದಿರುವಂತಹ ದೇವಸ್ಥಾನದ ಅಧ್ಯಕ್ಷರಾಗಿರುವಂತದ್ದು ವೈಯಕ್ತಿಕವಾಗಿ ಬಾಬು ಶೆಟ್ಟಿ ಅವರಿಗೆ ಎಷ್ಟು ಖುಷಿ ಇದೆ? ವೈಯಕ್ತಿಕವಾಗಿ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ, ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸ್ಥಾನ ಒಂದು ಕ್ಷೇತ್ರದ ಆಗುವುದಕ್ಕಿಂತಲೂ ಒಂದು ಉತ್ತಮ ಸ್ಥಾನಮಾನ ಅಂತ ನನ್ನ ಭಾವನೆ. ಮತ್ತು ತಾಯಿ ಮೂಕಾಂಬಿಕೆಯ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆ ಅವಕಾಶದ ಮುಖಾಂತರ ಸಾರ್ವಜನಿಕರಿಗೆ, ಭಕ್ತರಿಗೆ ಉತ್ತಮ ಸೌಲಭ್ಯಗಳನ್ನು ದೇವಸ್ಥಾನದಲ್ಲಿ ನೀಡುವ ಮುಖಾಂತರ ನಾನು ಆ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಓಕೆ. ಒಂದೊಂದು ದೇವಸ್ಥಾನವು ಕೂಡ ಅದು ದಕ್ಷಿಣ ಕನ್ನಡ ಉಡುಪಿ ಭಾಗ ಅಂತ ಬಂದಾಗ ಒಂದೊಂದು ದೇವಸ್ಥಾನವು ಕೂಡ ಹಲವಾರು ವಿಶೇಷತೆಗಳಿಂದ ಕೂಡಿರುತ್ತೆ. ಹಾಗೆ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದ ಅತ್ಯಂತ ವಿಶೇಷತೆ ಇದು ಶಕ್ತಿ ದೇವತೆ. ಇದು ಸುಮಾರು 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಈ ದೇವಸ್ಥಾನ ಇದಾಗಿದ್ದು, ಇಲ್ಲಿ ಬರುವಂತಹ ಭಕ್ತರು ಬಹಳಷ್ಟು ಶ್ರದ್ಧೆಯಿಂದ ಇರಬೇಕು. ಇಲ್ಲಿ ಯಾವುದೇ ಭಕ್ತರು ಯಾವುದೇ ಒಂದು ದೇವರ ಹತ್ತಿರ ಕೇಳಿಕೊಂಡು ಹೋದ್ರೆ ಬಹುಶಃ ಅವರ ಎಲ್ಲ ಆಶೆಗಳನ್ನು ಈಡೇರಿಸುವಂತ ಒಂದು ಶಕ್ತಿ ದೇವತೆ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಜನರು ಇಲ್ಲಿಗೆ ಬರ್ತಾರೆ. ಓಕೆ. ಹಾಗೆ ಈಗ ನೀವು ಅಧ್ಯಕ್ಷರಾದ ನಂತರದಲ್ಲಿ ನೀವು ಹೇಳಿದ್ರಿ ಕೆಲವೊಂದು ಏನೇನು ಸಮಸ್ಯೆ ಎಲ್ಲ ಬಗೆಹರಿಸಿದ್ವಿ ಅಂತ ಹೇಳಿದ್ರಿ. ಹಾಗೆ ನೀವು ಅಧ್ಯಕ್ಷರಾದ ನಂತರ 1.5 ವರ್ಷಗಳ ಅವಧಿ ತಂದಿರುವಂತಹ ಹೊಸ ಯೋಜನೆಗಳೇನು? ಹೊಸ ಯೋಜನೆ, ಇಲ್ಲಿ ಸ್ನಾನಘಟ್ಟವನ್ನು ಸರಿಪಡಿಸುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಒಂದು ಎಸ್ಟಿಮೇಟ್ ಎಲ್ಲ ಮಾಡಿದ್ದೇವೆ. ಮತ್ತು ಇಲ್ಲಿ ಕಾರಿಡಾರ್ ಮಾಡುವ ಮುಖಾಂತರ ಭಕ್ತರಿಗೆ ಧರ್ಮಸ್ಥಳ ಮತ್ತು ತಿರುಪತಿ ರೀತಿಯಲ್ಲಿ ಮಾದರಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಾವು ಎಲ್ಲ ಎಸ್ಟಿಮೇಟ್ನೆಲ್ಲ ಮಾಡಿ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅದು ಸ್ಯಾಂಕ್ಷನ್ ಆಗಿ ಬಂದ್ರೆ ಅದನ್ನೆಲ್ಲವನ್ನು ಮಾಡ್ತೀವಿ. ಓಕೆ. ಈ ಒಂದು ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ, ಸೆಲೆಬ್ರಿಟಿಗಳು ಬರ್ತಾರೆ, ಜೊತೆಗೆ ರಾಜಕಾರಣಿಗಳಾಗಿರ್ಬೋದು, ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಎಲ್ಲರೂ ಕೂಡ ಬರ್ತಾರೆ. ಅವರು ಬಂದ ಸಂದರ್ಭದಲ್ಲಿ ಅಥವಾ ಬೇರೆ ಭಾಗದಿಂದ ಬಂದ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದ ವ್ಯವಸ್ಥೆನ ಇಲ್ಲಿ ಮಾಡಲಾಗುತ್ತೆ? ನಮ್ಮ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಶಿಷ್ಟಾಚಾರ ಇದೆ. ಯಾವುದೇ ರೀತಿಯ ಶಿಷ್ಟಾಚಾರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಾವು ಅವರೆಲ್ಲರಿಗೂ ಇಲ್ಲಿಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ಓಕೆ. ಅದೇ ರೀತಿಯಲ್ಲಿ ಒಬ್ಬರ ಅಧ್ಯಕ್ಷರಾದವರಿಗೆ ಅವರಿಗೆ ಆದ ಒಂದು ಕಲ್ಪನೆ ಇರ್ತಾ, ಹೌದು ನನ್ನ ಅವಧಿಯಲ್ಲಿ ಈ ರೀತಿಯಾದ ಕೆಲಸ ಕಾರ್ಯಗಳಾಗಬೇಕು, ಅದನ್ನು ಮುಂದಿನ ಜನರೇಷನ್ ಕೂಡ ನೋಡಿದಾಗ ಹೌದು ಇವರ ಅವಧಿಯಲ್ಲಿ ಈ ರೀತಿಯಾದ ಕೆಲಸ ಆಗಿದೆ ಅನ್ನೋ ನೆನಪಿಟ್ಕೊಬೇಕು. ಅದು ಪ್ರತಿಯೊಬ್ಬರ ಅಧ್ಯಕ್ಷರಾದವರಿಗೆ ಅದು ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಅವರಿಗೆ ಅದನ್ನು ಕನ್ಸಿರುತ್ತೆ. ಹಾಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಕುರಿತಾಗಿ ಆಗಿರ್ಬೋದು, ಇಲ್ಲಿನ ಒಂದು ವ್ಯವಸ್ಥೆ ಕುರಿತಾಗಿ ಬಾಬು ಶೆಟ್ಟಿ ಅವರು ಏನ್ ಕನಸಿಟ್ಕೊಂಡಿದ್ದಾರೆ? ಕನಸು ನನ್ನ ಒಬ್ಬನ ಕನಸಲ್ಲ. ನಾವು 9 ಜನ ಸದಸ್ಯರಿದ್ದೇವೆ. ಅಧ್ಯಕ್ಷನಾಗಿ ನಾನಿದ್ದೇನೆ. ನಾವು 9 ಜನರು ಒಗ್ಗಟ್ಟಿನಿಂದ ಇಲ್ಲಿ ಸೇವೆಯನ್ನು ಮಾಡುವ ಮುಖಾಂತರ ಬಂದಂತಹ ಭಕ್ತರಿಗೆ ದೇವಸ್ಥಾನದಲ್ಲಿ ಏನು ವ್ಯವಸ್ಥೆಗಳು ಇರಬೇಕು ಆ ವ್ಯವಸ್ಥೆಗಳನ್ನು ಪ್ರಥಮ ಆದ್ಯತೆಯಲ್ಲಿ ಕೊಡ್ತಾ ಇದ್ದೇವೆ. ಆ ನಂತರದಲ್ಲಿ ಉಳಿದ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಒಂದು ದೇವಸ್ಥಾನದ ಅಧ್ಯಕ್ಷರಾಗುವಂತದ್ದು ಶಾಸಕರಿಗಿರುವಂತಹ ಅವರಿಗಿರುವಂತೆ ಹೆಚ್ಚಿನ ಜವಾಬ್ದಾರಿ ಕೂಡ ಇರುತ್ತೆ. ಅಲ್ಲದೆ ಇನ್ನೊಂದು ವಿಷಯ ಅಂತಂದ್ರೆ ಇಲ್ಲಿನ ದೇವಸ್ಥಾನದ ಅಧ್ಯಕ್ಷರಾದವರು ಶಾಸಕರಾದ ಉದಾಹರಣೆಯು ಕೂಡ ಇರುವಂತದ್ದು. ಹಾಗೆ ಈಗ ನೀವು ದೇವಸ್ಥಾನದ ಏನು ಅಧ್ಯಕ್ಷರಾಗಿದ್ದೀರಾ, ಈ ಹಿನ್ನೆಲೆಯಲ್ಲಿ ಮುಂದೆ ಏನಾದ್ರೂ ಶಾಸಕರಾಗುವ ಸಾಧ್ಯತೆ ಇದೆಯಾ? ತಾಯಿಯ ಅನುಗ್ರಹ ಇದ್ರೆ ಏನೂ ಆಗ್ಬೋದು. ಓಕೆ. ಅದನ್ನ ನಾವು ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ತಾಯಿ ಅನುಗ್ರಹಿಸಿದ್ರೆ ಯಾವ ಹುದ್ದೆ ಸಿಗ್ಬೇಕು ಅದು ತಾನಾಗೆ ಸಿಗ್ತದೆ. ಓಕೆ. ನೀವು ಈ ಹಿಂದೆಯೂ ಕೂಡ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಕೂಡ 2 ಅವಧಿಗೆ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಆ 2 ಅವಧಿಯ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಈ ಪ್ರಸ್ತುತ ಸನ್ನಿವೇಶಕ್ಕೆ ಮೆಲ್ಕಾಕ್ ಮಾಡಿದ್ರೆ ಹೇಗನ್ಸುತ್ತೆ? ನಾನು 2 ಟರ್ಮಿಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಸಾರ್ವಜನಿಕ ಸೇವೆ ಮಾಡ್ತಾ ಇರುವಾಗ ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಈ ದೊಡ್ಡ ಹುದ್ದೆಯನ್ನು ನನಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ಸರಿಯಾದ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಓಕೆ. ಅಂದ್ರೆ ನೀವು ನಿಮ್ಮ ಒಂದು 5 ಅಂದ್ರೆ 10 ವರ್ಷಗಳ ಅವಧಿಯ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಂತಿರುವಂತದ್ದು, ಬೈಂದೂರು ಆಗಿರ್ಬೋದು, ವಲಸೆ ಭಾಗದಲ್ಲಿ ನೀವು ನಿಂತಿರುವಂತದ್ದು. ಆ ಸಂದರ್ಭದಲ್ಲಿ ಮಾಡಿರುವಂತ ಕೆಲಸ ಕಾರ್ಯಗಳು ಈ ದಿನಕ್ಕೂ ಕೂಡ ಜನ ಮೆಲ್ಕ್ ಹಾಕ್ತಾರ? ಜನರ ಹತ್ರ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು ನಿಮ್ಗೆ. ಓಕೆ. ಅಂದ್ರೆ ನೀವು ಹೇಳೋದಾದ್ರೆ ಆ ದಿನದಲ್ಲಿ ಮಾಡಿರುವಂತ 1-2 ಕೆಲಸ ಕಾರ್ಯಗಳ ಕುರಿತಾಗಿ ಹೇಳಿದಾರೆ. ಸಾಮಾನ್ಯ ಜನರಿಗೆ ಕೆಲಸ ಇರುವುದು ದೊಡ್ಡ ದೊಡ್ಡ ಅಧಿಕಾರ ಇದ್ದವರಿಂದಲ್ಲ,
ಸಾಮಾನ್ಯ ಮಧ್ಯಮ ತರಗತಿಯ ಜನಪ್ರತಿನಿಧಿಗಳಿಂದಲೇ ಕೆಲಸ ಆಗ್ಬೇಕಾಗಿರುವುದು. ಯಾಕಂತ ಹೇಳಿದ್ರೆ ಅದು ಕಂದಾಯ ಇಲಾಖೆ ಕೆಲಸ ಇರ್ಬೋದು, ಅರಣ್ಯಕ್ಕೆ ಕೆಲಸ ಇರ್ಬೋದು, ಪೊಲೀಸ್ ಇಲಾಖೆಗಳಿಗೆ ಕೆಲಸ ಇರ್ಬೋದು. ಈ ಎಲ್ಲ ಇಲಾಖೆಗಳು ಜಿಲ್ಲಾ ಪಂಚಾಯತಿನ ವ್ಯಾಪ್ತಿಯಲ್ಲಿ ಬರ್ತಾ ಇರೋದ್ರಿಂದ ಸಾಮಾನ್ಯ ಜನರಿಗೆ ಆಗ್ಬೇಕಾದ ಕೆಲಸಗಳನ್ನ ನಾವು ಜಿಲ್ಲಾ ಪಂಚಾಯತ್ನಲ್ಲಿ ಧ್ವನಿಯಾಗಿ ಆ ಕೆಲಸವನ್ನು ಮಾಡಿಕೊಡ್ತಾ ಇದ್ದರಿಂದ ಅಲ್ಲಿ ನನ್ನನ್ನು ತುಂಬಾ ಗುರುತಿಸಿರುವುದರಿಂದ ಇವತ್ತು ಕಾಂಗ್ರೆಸ್ನವರು ಈ ಸ್ಥಾನಕ್ಕೆ ನನಗೆ ಕೂರಿಸಿದ್ದಾರೆ. ಅದು ನೀವು ಹೇಳಿದ್ರಿ ಬಿಜೆಪಿ ನಮಗೆ 3 ಬಾರಿ ಅವಕಾಶವನ್ನ ತಪ್ಪಿಸಿದ್ರು ಅನ್ನೋ ಮಾತನ್ನ ಹೇಳಿದ್ರಿ. ಅಂದ್ರೆ 3 ಬಾರಿ ಕೂಡ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಅವಕಾಶ ತಪ್ಪಿಸಿದ, ಯಾವ ರೀತಿಯಾದ ಅವಕಾಶಗಳು ನಿಮ್ಗೆ ತಪ್ಪಿಸಿದ್ರು? ನಿಮ್ಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ರು, ನಾವು ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡು ಪಕ್ಷದ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದು, ಕೊನೆಯ ಗಳಿಗೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಮಗೆ ತಪ್ಪುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಓಕೆ, ಅಂದ್ರೆ ನಿಮ್ಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿಯೇ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ? ಹೌದೌದು. ಅಂದ್ರೆ ಟಿಕೆಟ್ ತಪ್ಪುವುದು ಅಂತ ಹೇಳಿದ್ರೆ ಇವತ್ತು ನನ್ಕಿಂತ ಯೋಗ್ಯರು ಮತ್ತೊಬ್ಬರಿಗೆ ಅವಕಾಶ ಕೊಟ್ರೆ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಟಿಕೆಟ್ ಕೊಡುವಾಗ ಬಹಳ ಸಣ್ಣವರು, ನಮ್ಮಿಂದ ಬಹಳ ಚಿಕ್ಕವರು, ಯೋಗ್ಯತೆ ಇಲ್ಲದೆ ಇರುವವರು ಅಂತ ಹೇಳುದಿಲ್ಲ ನಾನು, ಬಹಳ ಚಿಕ್ಕವರಿಗೆಲ್ಲ ಕೊಟ್ಟಾಗ ಅವ್ರ ಹಿಂದೆ ನಮ್ಗೆ ತಿರುಗಿ ರಾಜಕೀಯ ಮಾಡೋದು ಬಹಳ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಪಕ್ಷ ಬಿಟ್ಟಿದ್ದೆ. ಓಕೆ, ಎಲ್ಲೂ ಒಂದ್ ಕಡೆ ನೀವು ಕೂಡ ಬಿಜೆಪಿ ಪಕ್ಷದಿಂದ ರಾಜಕೀಯವನ್ನ ಶುರು ಮಾಡ್ತೀರಾ ಅಂದ್ರೆ ನಿಮ್ಮ ಹಿರಿತನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಂಘಟನೆಯನ್ನ ಬಿಜೆಪಿ ಪಕ್ಷ ಗುರುತಿಸಿಲ್ಲ ಅಂತ ಹೇಳ್ತೀರಾ? ಹೌದು, ಗುರುತಿಸಲಿಲ್ಲ, ಆದ್ರಿಂದ ನಾನು ಪಕ್ಷ ಬದಲಾವಣೆ ಮಾಡಿದ್ದೇನೆ. ಓಕೆ, ನಿಮ್ಗೆ ಅಂದ್ರೆ ಏನಾದ್ರು ನಿರೀಕ್ಷೆ ಇತ್ತ ಆ ಸಂದರ್ಭದಲ್ಲಿ ಕೊಡ್ಬೋದು, ಆ ರೀತಿಯ ನಿರೀಕ್ಷೆ ಏನಾದ್ರು ಇಟ್ಕೊಂಡಿದ್ರ? ನಿರೀಕ್ಷೆ ಇತ್ತು, ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮಗೆ ಆಗ್ತದೆ ಅನ್ನೋ ಮಾತನ್ನ ಪಕ್ಷದ ಹಿರಿಯರೆಲ್ಲ ಹೇಳಿದ್ದಾರೆ. ಆದ್ರೆ ಕೊನೆಗೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದ್ದಿದ್ದೇನೆ, ಏನಾದ್ರೂ ಒಂದು ಕಾರಣ ಕೊಟ್ಟು ತಪ್ಪಿಸ್ತಾರೆ. ಓಕೆ ಓಕೆ, ಮುಂದಿನ ದಿನಗಳಲ್ಲಿ ಇನ್ನು ಕೂಡ ರಾಜಕಾರಣವು ಕೂಡ ಇರುವಂತದ್ದು, ಇನ್ನು ಕೂಡ ಮುಂದೆ ಇನ್ನೇನು ಚುನಾವಣೆಗೆ 2 ವರ್ಷಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಇಂಥ ಸಂದರ್ಭದಲ್ಲಿ ಮುಂದಿನ ದಿನಗಳವರೆಗೆ ಬಾಬು ಶೆಟ್ಟಿ ಅವರಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆಯಾ? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನದ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ನಾನು ರಾಜಕೀಯದಲ್ಲಿ ಹಿರಿಯನಾಗಿರ್ಬೋದು, ಆದ್ರೆ ಪಕ್ಷದಲ್ಲಿ ಕಿರಿಯನಾಗಿದ್ರು ಸಹ ಕಾಂಗ್ರೆಸ್ ಒಂದು ಗುರುತರವಾದ ಒಂದು ಉತ್ತಮ ಹುದ್ದೆಯನ್ನು ಕೊಟ್ಟು ನನಗೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಬಿಟ್ರೆ ನಾನು ಶಾಸಕ ಸ್ಥಾನಕ್ಕೋ ಅಥವಾ ಬೇರೆ ಯಾವುದಕ್ಕೋ ನಾನು ಲಾಬಿ ಮಾಡಿ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋದಿಲ್ಲ. ತಾಯಿ ಅನುಗ್ರಹ ಇದ್ರೆ ಏನೋ ಆಗ್ತದೆ. ನೀವು ಬಿಜೆಪಿ ಪಕ್ಷದಲ್ಲಿದ್ದ ಹಿನ್ನೆಲೆಯಲ್ಲಿ ಈಗಿನ ಬೆಳವಣಿಗೆಯ ಕುರಿತಾಗ ನಾನು ಕೇಳ್ತೇನೆ. ಈಗಿನ ಬಿಜೆಪಿ ಕೆಲ ಹಿರಿಯ ನಾಯಕರು ಕೂಡ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ ನಿಮ್ ಗಮನಕ್ಕೂ ಅದು ಬಂದಿರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರಿ, ಬಿಜೆಪಿಯಲ್ಲಿ ಹಿರಿಯ ನಾಯಕರನ್ನ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡುವ ಅಥವಾ ಹಿರಿಯ ನಾಯಕರನ್ನ ಸಂಪೂರ್ಣವಾಗಿ ತುಳಿಯುವ ಯತ್ನ ಆಗ್ತಾ ಇದೆಯಾ ಅಂತ? ಅದನ್ನ ಆ ಪಕ್ಷದ ಹಿರಿಯರ ಹತ್ರ ಕೇಳಿದ್ರೆ ಒಳ್ಳೆ. ನೀವು ಕೂಡ ಪಕ್ಷದಲ್ಲಿದ್ದು ಆ ಪಕ್ಷವನ್ನು ಬಿಟ್ಟು ಬಂದವರು. ನನಗೆ ತೊಂದರೆ ಆಗಿದೆ, ನಾನು ಬಂದಿದ್ದೇನೆ. ಉಳಿದ ವಿಷಯಗಳನ್ನು ಅವ್ರು ಮಾಡ್ಕೊಳ್ಳಿ, ನಮ್ಗೆ ಆ ಪಕ್ಷದ ವಿಷಯಗಳು ನಮ್ಗೆ ಸಂಬಂಧ ಇಲ್ಲ. ಓಕೆ, ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲೇ? ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿರ್ತೀವಿ. ಓಕೆ, ನಿಮ್ಮ ಅಂದ್ರೆ ಈಗ ರಾಜಕಾರಣ ಅಂತ ಬಂದಾಗ ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅಲ್ಲಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಬಿಜೆಪಿಯ ವ್ಯವಸ್ಥೆ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು, ಇಲ್ಲಿನ ಒಂದು ವ್ಯವಸ್ಥೆಗೆ ನೀವು ಯಾವ ರೀತಿಯಾಗಿ ಅಡ್ಜಸ್ಟ್ ಆಗಿದ್ದೀರಾ? ಭಾರತೀಯ ಜನತಾ ಪಕ್ಷಕ್ಕೆ ಅದರದ್ದೇ ಆದ ಸಿದ್ಧಾಂತ ಇದೆ, ಕಾಂಗ್ರೆಸ್ಗೆ ಅದರದ್ದೇ ಆದ ಸಿದ್ಧಾಂತ ಇದೆ. ಆ ಸಿದ್ಧಾಂತದಲ್ಲಿ ಅವರು ರಾಜಕೀಯ ಮಾಡ್ತಾರೆ. ನಾವು ಆ ಪಕ್ಷದಲ್ಲಿರುವಾಗ ಆ ಪಕ್ಷದ ಸಿದ್ಧಾಂತದ ಮೇರೆಗೆ ಕೆಲಸ ಮಾಡ್ತಾ ಇದ್ದೆವು. ಅಲ್ಲಿ ಏನೋ ತಪ್ಪುಗಳಾಗಿದೆ ಅಂತ ಬಂದ ನಂತರ ಇಲ್ಲಿ ಸಿದ್ಧಾಂತವನ್ನ ನಾವು ಒಪ್ಪಿಕೊಂಡು ಆ ಕೆಲಸವನ್ನ ನಾವು ಇಲ್ಲಿ ಸಕ್ರಿಯವಾಗಿ ಮಾಡ್ತಾ ಇದ್ದೇವೆ. ರಾಜಕೀಯ ಮಾಡುವವರಿಗೆ ಪಕ್ಷ ಮುಖ್ಯ ಅಲ್ಲ, ಅವನಿಗೆ ಸಾರ್ವಜನಿಕ ಸೇವೆ ಮಾಡುವ ಧ್ಯೇಯ ಇರಬೇಕು. ಆ ಧ್ಯೇಯ ನಮ್ಗಿದೆ, ನಾವು ಮಾಡ್ತಾ ಇದ್ದೇವೆ. ಓಕೆ, ಅದೇ ರೀತಿಯಲ್ಲಿ ಸಾರ್ವಜನಿಕರು ನಿಮ್ಮ ಬಳಿ ಬಂದ ಸಂದರ್ಭದಲ್ಲಿ ಅವರು ಕೂಡ ಕೆಲವರ ಸಮಸ್ಯೆಗಳಿಂದ ಬರ್ತಾರೆ ಅಥವಾ ಬೇರೆ ಬೇರೆ, ನೀವೀಗ ಅಧ್ಯಕ್ಷ ಆಗಿರುವ ಹಿನ್ನೆಲೆಯಲ್ಲಿ ನಿಮಗೂ ಕೂಡ ಜವಾಬ್ದಾರಿಗಳು ಕೂಡ ಹೆಚ್ಚಿರುತ್ತೆ. ನಿಮ್ಮ ಬಳಿ ಸಾರ್ವಜನಿಕರು ಅಥವಾ ಒಂದು ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ಕಾರ್ಯಪ್ರವೃತ್ತ ಆಗ್ತೀರಾ? ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದೆಲ್ಲವನ್ನ ನಾವು ಬಂದವರಿಗೆ ಮಾಡಿಕೊಡ್ತೇವೆ. ಓಕೆ, ಒಂದ್ ವೇಳೆ ನಮ್ಗೆ ಮಾಡ್ಲಿಕ್ಕೆ ಆಗದೆ ಇರುವಂತ ಕೆಲಸಗಳಿದ್ರೆ ನಮ್ಮ ಹಿರಿಯರನ್ನ ಅಥವಾ ಬೇರೆ ಯಾರನ್ನಾದ್ರೂ ನೀವು ಸಂಪರ್ಕ ಮಾಡಿ ಆ ಕೆಲಸ ಮಾಡ್ಕೊಳ್ಳಿ, ನಮ್ಮಿಂದ ಆಗುದಿಲ್ಲ ಅನ್ನೋ ಮಾತನ್ನ ನಾವು ಅವ್ರಿಗೆ ಹೇಳ್ತೇವೆ. ಓಕೆ, ಈಗ ರಾಜಕಾರಣ ಅಂತ ಬಂದಾಗ ನಿರಂತರವಾಗಿ ಹೋರಾಟಗಳು ಮಾಡ್ಬೇಕಾಗತ್ತೆ, ಸಂಘಟನೆ ಮಾಡ್ಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಇಲ್ಲಿನ ಸ್ಥಳೀಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಕಾಂಗ್ರೆಸ್ ಪಕ್ಷ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿರೋಧ ಪಕ್ಷ, ಯಾಕಂದ್ರೆ ಇಲ್ಲಿ ಬಿಜೆಪಿಯ ಶಾಸಕರು ಇರುವಂತದ್ದು, ಇಲ್ಲಿನ ವ್ಯವಸ್ಥೆ ವಿರುದ್ಧ ಅಥವಾ ಇಲ್ಲಿನ ಒಂದು ಪರಿಸ್ಥಿತಿಗಳ ವಿರುದ್ಧ ನಿಮ್ಮೊಂದು ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಾವು ಹೋರಾಟ ಮಾಡುವ ಪ್ರಶ್ನೆ ಇಲ್ಲ. ನಾವು ಇವತ್ತು ಅಧಿಕಾರದಲ್ಲಿರೋ ಪಕ್ಷದಲ್ಲಿದ್ದೇವೆ. ಅಧಿಕಾರಿಗಳ ಮಟ್ಟದಲ್ಲಿ ನಾವು
ನ್ಯಾಯಯುತವಾದ ಬೇಡಿಕೆಯನ್ನು ಇಟ್ಟಾಗ ಅವ್ರು ಮಾಡ್ಲೇಬೇಕಾಗ್ತದೆ, ಅದು ಹೋರಾಟ ಮಾಡೋ ಪ್ರಶ್ನೆ ಇಲ್ಲ. ಅಂದ್ರೆ ಇನ್ನು ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಸ್ಥಳೀಯ ವ್ಯವಸ್ಥೆಯ ವಿರುದ್ಧ ಸ್ಥಳೀಯ ಶಾಸಕರು ಹೋರಾಟ ಮಾಡ್ಬೇಕು ಬಿಟ್ರೆ ನಾವಲ್ಲ ಹೋರಾಟ. ಅವ್ರು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕು. ನಮ್ಮ ವಿರುದ್ಧ ಅಲ್ಲ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ಬೇಕು. ಓಕೆ, ಅದೇ ರೀತಿಯಲ್ಲಿ ನಿಮ್ಗೆ ಕೊಟ್ಟಂತ ಜವಾಬ್ದಾರಿಯನ್ನ ಏನು ಈಗ ಅಧ್ಯಕ್ಷರಾಗಿದ್ದೀರಾ, ಅದೊಂದು ಮಹತ್ವದ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಯನ್ನ ನೀವು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ನನಗೆ ನಾನು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಅಂತ ಅನಿಸ್ತಿದೆ. ನಾನು ಯಾವ ಮಟ್ಟಿಗೆ ಪ್ರಾಮಾಣಿಕ ಮತ್ತು ಯಶಸ್ವಿಯಾಗಿದ್ದೇನೆ ಅನ್ನೋದನ್ನ ಸಾರ್ವಜನಿಕರು ಹೇಳ್ಬೇಕು, ನಾನು ಹೇಳುದಲ್ಲ ಅದನ್ನ. ಅಂದ್ರೆ ನಿಮ್ಗೆ ಈ ಹುದ್ದೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀರಾ. ಓಕೆ, ಈಗ ಭಕ್ತಾದಿಗಳಿಗಂತ ಬಂದಾಗ ಬೇರೆ ಬೇರೆ ಈಗ ನಾನು ಸೆಲೆಬ್ರಿಟಿಗಳಿಗಂತ ಅವಾಗ ಕೇಳಿದೆ. ಈಗ ಭಕ್ತಾದಿಗಳು ಕೂಡ ಕೆಲವೊಂದು ಈ ಶಾಲಾ ಕಾಲೇಜು ರಜೆ ಇದ್ದ ಸಂದರ್ಭಗಳಾಗಿರ್ಬೋದು, ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಭಕ್ತಾದಿಗಳು ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತಾದಿಗಳು ಬರ್ತಾರೆ. ಈ ಯಾವುದೇ ರೀತಿಯ ಗೊಂದಲಗಳಾಗದೇ ಇರುವ ಹಾಗೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಈ ಸಂದರ್ಭದಲ್ಲಿ ಮಾಡ್ತೀರಾ? ನಮ್ಮ ಹತ್ರ ಸರಿಯಾದ ಸಿಬ್ಬಂದಿಗಳಿದ್ದಾರೆ, ಗೊಂದಲಗಳನ್ನ ಸರಿ ಮಾಡಿಕೊಳ್ಳುವಂತ ವ್ಯವಸ್ಥೆ ಇದೆ ನಮ್ಮ ಹತ್ರ, ನಾವು ಮಾಡ್ತೇವೆ. ಸಣ್ಣ ಪುಟ್ಟದ ಗಲಾಟೆಗಳಾದಾಗ ಅಥವಾ ತಕರಾರಾದಾಗ, ಈಗ ಎಲ್ಲ ದಿನ ಸುನಾಮಿ ಬರುವುದಿಲ್ಲ, 3-4 ವರ್ಷಕ್ಕೊಮ್ಮೆ ಸುನಾಮಿ ಬರ್ತದೆ. ತುಂಬಾ ಜನ ಒಂದು ವರ್ಷದಲ್ಲಿ 1-2 ದಿನ ಅಥವಾ 5-10 ದಿನ ಬರ್ತಾರೆ ಬಿಟ್ರೆ ಎಲ್ಲ ದಿನ ಬರುವುದಿಲ್ಲ. ಆ ದಿವಸ ಸ್ವಲ್ಪ ಗೊಂದಲ ಆದ್ರೆ ನಾವು ಖುದ್ದಿದ್ದು ಅದನ್ನು ಸರಿಪಡಿಸ್ತೇವೆ. ಅಂದ್ರೆ ಈಗ ಕೆಲವರು ಬರ್ತಾರೆ, ಕೆಲವರು ಇಲ್ಲಿನ ಅಧ್ಯಕ್ಷನ ಮೀಟ್ ಆಗ್ಬೇಕು ಅನ್ನುವ ಕೆಲವ್ರದ್ದು ಬೇಡಿಕೆ ಕೂಡ ಇರುತ್ತೆ, ಅಥವಾ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಬೇಕಂತ ಕೂಡ ಇರುತ್ತೆ. ಹಾಗೆ ಆ ಅಧ್ಯಕ್ಷನ ಭೇಟಿ ಆಗುವ ಅವಕಾಶ ಸಾರ್ವಜನಿಕರಿಗಿದೆಯಾ? ಅಧ್ಯಕ್ಷರನ್ನು ಭೇಟಿ ಮಾಡ್ಲೇಬೇಕಂತ ಅವ್ರು ಬರೋದಾದ್ರೆ ಪೂರ್ವ ನಿಗದಿತ ಸಮಯ ತೆಗೆದುಕೊಂಡು ಬರ್ಬೇಕು. ಮತ್ತೆ ಅವ್ರು ಬಂದಾಗೆಲ್ಲ ನಾವು ಇಲ್ಲಿ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಲಿಕ್ಕೆ ಅಲ್ಲಿ ಸಮಯವೂ ಇರುವುದಿಲ್ಲ, ಅವಕಾಶವೂ ಇರುವುದಿಲ್ಲ. ಅವರು ವಿಶೇಷವಾಗಿ ದೇವರ ದರ್ಶನಕ್ಕೆ ಬರೋದು ಬಿಟ್ರೆ ಅಧ್ಯಕ್ಷರ ಹತ್ರ ಮಾತಾಡ್ಲಿಕ್ಕೆ ಅಂತ ಬರೋರ ಸಂಖ್ಯೆ ನನಗೆ ತಿಳಿದ ಪ್ರಕಾರ ಇಲ್ಲ, 1% ಇರ್ಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಅವರು ಬಂದ ವಿಚಾರ ರಾಜ್ಯ ಮಟ್ಟದಲ್ಲೂ ಕೂಡ ಸದ್ದಾಗಿರುವಂತದ್ದು, ಅವರು ಆ ಬೆಳ್ಳಿ ಕಡಗವನ್ನ ಕೊಟ್ಟರು ಅನ್ನೋ ವಿಚಾರ, ಆ ಒಂದು ವಿಚಾರದ ಕುರಿತಾಗಿ ಹೇಳ್ತೀರಾ? ಅದು ಅವರವರು ಸಂಕಲ್ಪಕ್ಕೆ ಅವರು ತಂದು ಕೊಟ್ಟಿದ್ದಾರೆ ಬಿಟ್ರೆ ಆದ್ರೆ ದೇವಸ್ಥಾನದಿಂದ ಅದರಲ್ಲಿ ಏನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬಂದದ್ದೇ ಒಂದು ವಿಶೇಷ. ನಮ್ಗೆ ಖುಷಿ ಏನಂತ ಹೇಳಿದ್ರೆ ಕೇವಲ ಅವ್ರು ಬಂದದ್ದಕ್ಕೆ ಮಾತ್ರ ಅಲ್ಲ, ಬಹುಶಃ ಅವ್ರು ಬಂದದ್ರಿಂದ ತಮಿಳುನಾಡಿನ ಲಕ್ಷಾಂತರ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಮುಖ ಮಾಡಿ ಬರುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದರಿಂದಾಗಿ ದೇವಸ್ಥಾನದ ಶಕ್ತಿ ಹೆಚ್ಚಾಗ್ತದೆ, ಆದಾಯವೂ ಹೆಚ್ಚಾಗ್ತದೆ. ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಭಕ್ತರಿಗೆ ನಾವು ನೀಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ಬೇಕು, ಅದು ನಮ್ಮ ಕರ್ತವ್ಯ. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಹೇಳಿದ್ರಿ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನು ಮಾತನಾಡಿದ್ರಿ. ಶಿಕ್ಷಣ ಸಂಸ್ಥೆಗಳ ಕುರಿತಾಗಿ ನೀವು ಹೇಳಿದ್ರಿ, ಆ ಒಂದು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈ ಸಾರಿ 6 ಹೈಸ್ಕೂಲ್ಗಳಲ್ಲಿ 100% ರಿಸಲ್ಟ್ ಬಂದಿದೆ. 6ಕ್ಕೆ 6 ಹೈಸ್ಕೂಲ್ 100% ರಿಸಲ್ಟ್ ಬಂದಿದೆ. PUC ಯಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಏನ್ ತೊಂದರೆ ಇಲ್ಲ. ಒಳ್ಳೆ ಸಿಸ್ಟಮ್ ಎಲ್ಲ ಒಳ್ಳೆ ಇದೆ ನಮ್ದು. ಈಗ ನಾನು ಅಂದ್ರೆ ಸರ್ಕಾರಿ ನೌಕರರಿಗೆ ಸಿಕ್ಕುವಂತ ಅದೇ ಸಮಾನಾಂತರ ವೇತನವನ್ನ ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಂಬಳ ಕಮ್ಮಿ ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾರೆ. ನಾವು ಸರ್ಕಾರದ ವೇತನಕ್ಕೆ ಸರಿ ಸಮಾನದ ವೇತನವನ್ನು ಅಧ್ಯಾಪಕರಿಗೆ ಕೊಡ್ತಾ ಇದ್ದೀವಿ. ಓಕೆ, ಅಂದ್ರೆ ಯಾವ್ಯಾವ ಭಾಗದಲ್ಲಿ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಇರುವಂತದ್ದು? ಇಲ್ಲಿ ಆಸ್ಪಾಸ್ನಲ್ಲಿ ಒಂದು ಕೊಲ್ಲೂರಿನಲ್ಲಿ ಒಂದು ಜೂನಿಯರ್ ಕಾಲೇಜ್ ಮತ್ತು ಒಂದು ಹೈಸ್ಕೂಲ್, ಬೀಸನ್ಪಾರೆ, ಹೊಸೂರು, ಮತ್ತೆ ಕೊಡ್ಲಾಡಿ, ಅರೇಶೂರು, ಮತ್ತೆ ಇಲ್ಲಿ ಗುಳವಾಡಿ. ಈಗ ನೀವು ಧಾರ್ಮಿಕ ಹಾಗೂ ರಾಜಕೀಯ 2 ಕ್ಷೇತ್ರಗಳ ಕುರಿತಾಗಿ ನಾನು ಮಾತಾಡ್ತೇನೆ. ಹಾಗೆ ನೀವು ಕೂಡ ಒಬ್ರು ಒಂದು ಬ್ಯಾಂಕಿನಲ್ಲಿ ಉದ್ಯೋಗಿ ಆಗಿದ್ದಂತವ್ರು, ಆ ಬ್ಯಾಂಕ್ ಅಲ್ಲಿ ಉದ್ಯೋಗಿ ಆಗಿದ್ದಂತಹ ಬಾಬು ಶೆಟ್ಟಿ ಅವರಿಗೆ ರಾಜಕೀಯ ಜೀವನದ ಕುರಿತಾಗಿ ಆಸಕ್ತಿ ಬಂದಿದೆ? ರಾಜಕೀಯ ನಾವು ಬ್ಯಾಂಕ್ನಲ್ಲಿ ಇರುವಾಗಲೇ ರಾಜಕೀಯದವರೊಟ್ಟಿಗೆ ಸಂಪರ್ಕ ಇದ್ದವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಹಾಗಾಗಿ ರಾಜಕೀಯದಲ್ಲಿ ಆಸಕ್ತಿ ಬಂದಿದೆ. ಒಂದು ಉದ್ಯೋಗದ ಜೀವನಕ್ಕೂ ಅಥವಾ ಒಂದು ಸಾರ್ವಜನಿಕ ಜೀವನದಲ್ಲಿರೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೀವು ಏನು, ಯಾಕಂದ್ರೆ ನೀವು 2 ಕೂಡ ಅನುಭವಿಸ್ತಂತರು, ಉದ್ಯೋಗವನ್ನ ಮಾಡಿದಂತರು ಒಂದು ಬ್ಯಾಂಕಿನಲ್ಲಿ, ನಂತರ ಸಾರ್ವಜನಿಕ ಜೀವನದಲ್ಲಿ ಇರುವಂತರು, ಎಷ್ಟು ವ್ಯತ್ಯಾಸ ಕಂಡುಬರುತ್ತೆ? ಉದ್ಯೋಗ ಇರುವಾಗ ಸಂಬಳಕ್ಕಾಗಿ ಕೆಲಸ ಮಾಡೋದು, ರಾಜಕೀಯ ಮಾಡುವಾಗ ಸೇವೆಗಾಗಿ ಮಾಡ್ಬೇಕು. ಆ ಸೇವೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೇನೆ ಅಂತ ನನ್ನ ಭಾವನೆ. ಹಾಗೆ ವೈಯಕ್ತಿಕವಾಗಿ ಉದ್ಯೋಗ ಜೀವನದಿಂದ ಒಂದು ಸಾರ್ವಜನಿಕ ಜೀವನಕ್ಕೆ ಬಂದಾಗ ವೈಯಕ್ತಿಕವಾಗಿ ನಿಮ್ಮಲ್ಲಾದಂತಹ ಬದಲಾವಣೆ ಏನು? ವೈಯಕ್ತಿಕವಾಗಿ ಅಂತ ಹೇಳಿದ್ರೆ ಕೆಲವು ಸಾರಿ ರಾಜಕೀಯದಲ್ಲಿ ಇರುವವರು ಯಾವುದೋ ಆಮಿಷಕ್ಕೆ ಒಳಗಾಗಿ ಜನರಿಗೆ ತೊಂದರೆ ಕೊಡುವಂತಹ ಸಂಭವಗಳು ತುಂಬಾ ಇರ್ತದೆ. ನಾವು ಅದರ ವಿರುದ್ಧ ಹೋರಾಟ ಮಾಡಿ ಜನರಿಗೆ ಏನು ಸವಲತ್ತುಗಳು ಸಿಗಬೇಕು ಅದು ನ್ಯಾಯವಾದ ರೀತಿಯಲ್ಲಿ ಸಿಗುವ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸವನ್ನು ರಾಜಕೀಯದಲ್ಲಿ ಮಾಡ್ತಾ ಇದ್ದೀವಿ.
ಓಕೆ. ಅಂದ್ರೆ ನಾನು ಈಗ ನೀವು ಹೇಳಿದ ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತೀರಿ. ಅಂದ್ರೆ ನೀವು ಉದ್ಯೋಗದಲ್ಲಿದ್ದ ಸಂದರ್ಭ ಅಂದ್ರೆ ರಾಜಕೀಯ ಜೀವನಕ್ಕೆ ಬರುವುದಕ್ಕಿಂತ ಮೊದಲು ಆ ರಾಜಕಾರಣಿಗಳಿಂದ ಬಾಬು ಶೆಟ್ಟಿ ಅವರಿಗೆ ಏನಾದ್ರು ತೊಂದರೆ ಆಗಿತ್ತಾ? ಆಗಿರ್ಬೋದು, ಅದನ್ನೆಲ್ಲ ಈಗ ಹೇಳಲಿಕ್ಕೆ ಆಗುದಿಲ್ಲ. ನಾನು Okay. ಯಾವುದೋ ಒಂದು ಪಕ್ಷದ ಪರ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನೊಂದು ಪಕ್ಷದವ್ರು ತೊಂದರೆ ಕೊಡ್ತಾರೆ. ಓಕೆ ಅದ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಓಕೆ. ಅಂದ್ರೆ ನೀವು ಕೂಡ ರಾಜಕಾರಣಿಗಳಿಂದ ಪ್ರಾರಂಭಿಕ ಹಂತದಲ್ಲಿ ತೊಂದರೆನ ಅನುಭವಿಸಿದ್ರಿ. ಓಕೆ. ಈಗ ಹೇಗಿದೆ ಪ್ರೆಸೆಂಟ್? ಈಗ ತೊಂದ್ರೆ ಇಲ್ಲ ನಮ್ಗೇನು. ಓಕೆ ನಾವು ಪಕ್ಷದ ನೆಲೆಯಲ್ಲಿ ನಮ್ಗೆ ವಿರೋಧಿಗಳು ಇರ್ತಾರೆ ಬಿಟ್ರೆ ಪಕ್ಷದಲ್ಲಿ ಯಾರು ಇರುವುದಿಲ್ಲ. ಓಕೆ ರಾಜಕೀಯ ನಾವು ಮಾಡ್ತಾ ಇರ್ತೇವೆ. ನಮ್ಮ ಒಳ್ಳೆತನವನ್ನ ಜನರು ಗುರುತಿಸಿದ್ರೆ ನಾವು ರಾಜಕೀಯದಲ್ಲಿ ಮುಂದುವರಿತೇವೆ. ಓಕೆ ಇಲ್ಲ ಅವರು ಕೆಟ್ಟವರು ಅಂತ ಹೇಳಿದ್ರೆ ಜನರೇ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಓಕೆ. ರಾಜಕಾರಣದಲ್ಲಿ ವಿರೋಧ ಪಕ್ಷದ ಶತ್ರುಗಳಿಗಿಂತ ಪಕ್ಷದ ಒಳಗಿರುವ ಶತ್ರುಗಳ ಕಾಟವೇ ಜಾಸ್ತಿ ಅಂತೀರಾ? ಅದು ಎಲ್ಲ ಮನೆಯಲ್ಲಿಯೂ ಹಾಗೆ ಅಲ್ಲ. ಅದು ಮನೆಯಲ್ಲಿಯೂ ಹಾಗೆ. ರಾಜಕೀಯದಲ್ಲಿ ಒಂದು ಪಕ್ಷದಲ್ಲಿ ಊರಿನಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿಯೂ ಅದೇ ರೀತಿ ಇರ್ತದೆ. ಓಕೆ. ಅದೇ ವ್ಯವಸ್ಥೆ ಪಕ್ಷದಲ್ಲೂ ಇದೆ. ಇರ್ತದೆ. ಓಕೆ. ಅದೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್. ರಾಜಕೀಯ ಮಾಡುವವರು ಅದೆಲ್ಲವನ್ನು ಮೆಟ್ಟಿ ನಿಂತ್ರೆ ಮಾತ್ರ ಒಬ್ಬ ನಾಯಕ ಆಗ್ತಾನೆ. ಓಕೆ. ಅಂದ್ರೆ ಪ್ರಸ್ತುತ ಮಾತಾಡೋದಾದ್ರೆ ಬಾಬು ಶೆಟ್ಟಿ ಅವರಿಗೆ ಎಲ್ಲವನ್ನ ಎದುರಿಸಿ ನಿಲ್ಲುವ ಎಲ್ಲಾ ರೀತಿಯ ಆ ತಾಕತ್ತು ಕೂಡ ಇರುವಂತದ್ದು. ಇದೆ. ಎಸ್. ಹಾಗೆ ಆ ರಾಜಕಾರಣ ಅಂತ ಬಂದಾಗ ಮುಂದಿನ ದಿನಗಳಲ್ಲಿ ಏನಾಗ್ಬೇಕು ಅನ್ನೋ ಒಂದು ಕನಸಿದೆ. ನನಗೆ ಇವತ್ತು 70 ವರ್ಷ ಆಗಿದೆ. ಇನ್ನು ಏನಾಗ್ಬೇಕಂತ ಎಷ್ಟು ದೊಡ್ಡ ಕನಸು ಕಾಣ್ಬೋದು? ರಾಜಕಾರಣಕ್ಕೆ ವಯಸ್ಸಿದ್ಯಾ? ವಯಸ್ಸಿಲ್ಲ, ಆದ್ರೆ ಆ ವಯಸ್ಸು ನಮಗೆ ಪರ್ಮಿಟ್ ಮಾಡ್ಬೇಕಲ್ಲ ಅದು. ಹ? ಅವಕಾಶ ಇದೆ. ಹ. ಅವಕಾಶ ತಾಯಿ ಅನುಗ್ರಹ ಇದ್ರೆ ಅವಕಾಶ ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಆವಾಗ ನೋಡುವ. ನಮ್ಮ ಆರೋಗ್ಯ ಸರಿ ಇದ್ರೆ ಅವಕಾಶ ಬಂದ್ರೆ ನೋಡುವ. ಓಕೆ. ಅಂದ್ರೆ ನೀವು ಪ್ರಾರಂಭಿಕ ಹಂತದಲ್ಲಿ ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಒಬ್ಬರಿಗೆ ಅವರದೇ ಆದ ಕಲ್ಪನೆಗಳು ಹೌದು ನಾನು ರಾಜಕಾರಣದಲ್ಲಿ ಇದನ್ನ ಮಾಡಬೇಕು ಅಂತ, ಹಾಗೆ ನೀವು ಏನು ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಏನ್ ಕನಸನ್ನ ಇಟ್ಕೊಂಡಿದ್ರಿ? ಕನಸು ಸಾರ್ವಜನಿಕರಿಗೆ ಸೇವೆ ಮಾಡ್ಬೇಕು. ಒಬ್ಬ ರಾಜಕಾರಣಿಯಾಗಿ ಇದ್ದೇವನು ಸಾರ್ವಜನಿಕರಿಗೆ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ಬೇಕು ಅನ್ನೋದ್ರಷ್ಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ನಾನು ಯಶಸ್ಸು ನೋಡಿದ್ದೇನೆ. ಓಕೆ. ನಿಮ್ಗೆ ಬೇಜಾರಿರುವಂತದ್ದು 3 ಬಾರಿ ಟಿಕೆಟ್ ತಪ್ಪಿದಂತ. ಅಂದ್ರೆ ಶಾಸಕರಾಗಿದ್ರೆ ಏನ್ ನಿರೀಕ್ಷೆ ಮಾಡ್ಬೋದಿತ್ತು ನಿಮ್ಮಿಂದ? ಶಾಸಕರ ಆಗಿದ್ರೆ ನಿರೀಕ್ಷೆ ಏನಂತ ತೋರಿಸ್ತಿದ್ದೆ ನಾನು. ಈಗ ಮಾತಾಡಿ ಏನ್ ಪ್ರಯತ್ನ ಇಲ್ಲ. ಮುಂದೆ ಅವಕಾಶ ಸಿಗ್ಬೋದಲ್ವಾ? ಅದು ನೋಡುವ. ಅದಕ್ಕಾಗಿ ನಾವೇನು ಕಾಂಗ್ರೆಸ್ ನಲ್ಲಿ ನಾನು ಶಾಸಕ ಸ್ಥಾನ ಬೇಕಂತ ಯಾವುದೇ ರೀತಿಯ ಲಾಬಿ ಮಾಡುವುದಿಲ್ಲ, ಅದಕ್ಕೆ ಹೋಗುವುದಿಲ್ಲ. ಓಕೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರುವಂತದ್ದು, ನೀವು ಕೂಡ ಹೇಳಿದ ಹಾಗೆ ಏನು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರಲು ಡಿ ಕೆ ಶಿವಕುಮಾರ್ ಕೂಡ ಒಂದು ಪಾತ್ರ ವಹಿಸಿರೋ ಮಾತನ್ನ ಹೇಳಿದ್ರು. ಅವರು ಮುಖ್ಯಮಂತ್ರಿ ಆಗಿರುವಂತದ್ದು ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಓಕೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿ ಅವರು ನಿಜವಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡುವಂತ ಒಬ್ಬ ಮುಖ್ಯಮಂತ್ರಿ. ಜನರಿಗೆ ಏನ್ ಬೇಕನ್ನೋದನ್ನ ತಿಳಿದು ಅವರಿಗೆ ಅವಕಾಶ ಕೊಡುವಂತ ಒಬ್ಬ ದಕ್ಷ ಆಡಳಿತಗಾರ. ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಯಲ್ಲಿ ಸಹ ಕ್ಲೀನ್ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಕರ್ನಾಟಕ. ಹಂಗಾರೆ ನಾವು ಬಾಬು ಶೆಟ್ಟಿ ಅವರು ಕೂಡ ಬೇರೆ ಯಾವ್ದಾರ ಒಂದು ಜವಾಬ್ದಾರಿಯ ನಿರೀಕ್ಷೆಲಿದ್ದಾರೆ. ಅದು ಪಕ್ಷ ಕೊಟ್ರೆ ಮಾತ್ರ. ವೈಯಕ್ತಿಕವಾಗಿ ನಿಮ್ಗೆ? ವೈಯಕ್ತಿಕವಾಗಿ ನಾವೇನು ಇಲ್ಲ, ಪಕ್ಷದ ನಿರ್ಧಾರ. ಓಕೆ ಸರ್. ಅದೇ ರೀತಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿ ಮಾತಾಡುವಾಗ ಇನ್ನೊಂದು ಕೇಳಿದ್ರೆ, ನೀವು ಜಿಲ್ಲಾ ಪಂಚಾಯತಿಯಲ್ಲಿ 2 ಬಾರಿ ಗೆದ್ರು ಕೂಡ 3 ಬಾರಿ ನಿಮಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗುವ ಅವಕಾಶ ಕೂಡ ಒದಗಿ ಬರುತ್ತೆ. 3 ಬಾರಿ ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಹುದ್ದೆಯಲ್ಲಾಗಿರುವಂತಹ ಕೆಲಸ ಕಾರ್ಯಗಳು ಅದನ್ನಲ್ಲಿ ಈಗ ಹೇಳಲಿಕ್ಕೆ ಆಗುದಿಲ್ಲ. ಸ್ಥಾಯಿ ಸಮಿತಿಯಲ್ಲಿ ಏನು ಬಹಳಷ್ಟು ಕೆಲಸ ಅಂತ ಇರುವುದಿಲ್ಲ. ಅಲ್ಲಿ ಎಲ್ಲ ದೊಡ್ಡ ಕೆಲಸ ಅಂತ ಹೇಳಿದ್ರೆ ವ್ಯವಸ್ಥೆಗಳನ್ನ ಸರಿಪಡಿಸುವುದು, ಅದನ್ನ ನಾವು ಮಾಡ್ತಾ ಇದ್ದೀವಿ, ಯಶಸ್ವಿಯಾಗಿ ಮಾಡ್ತಾ ಇದ್ರಿ. ಓಕೆ. ಅಲ್ಲಿಯೂ ಕೂಡ ಎಲ್ಲೋ ಒಂದ್ ಕಡೆ ನೋಡಿದ್ರೆ ರಿಸರ್ವೇಶನ್ ಬಾರ್ದು ಅಲ್ಲಿಯೂ ಕೂಡ ನಿಮ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗುವ ಅವಕಾಶ ಕೈ ತಪ್ಪು ಅಂತ ಅನ್ಸುತ್ತೆ. ಅದು ಸರ್ಕಾರದ ನೀತಿ, ಅದು ನಮ್ಗೇನ್ ಹೇಳಲಿಕ್ಕೆ ಆಗುದಿಲ್ಲ. ಅದ್ ಬೇಜಾರಿಲ್ವಾ ವೈಯಕ್ತಿಕವಾಗಿ? ಯಾಕೆ ಬೇಜಾರು ಮಾಡ್ಬೇಕು? ರಾಜಕಾರಣಕ್ಕೆ ಬಂದ ನಂತರ ಬಾಬು ಶೆಟ್ಟಿ ಅವರು ಸಂಪೂರ್ಣ ಖುಷಿಯಾಗಿದ್ದಾರೆ ಅಥವಾ ಎಲ್ಲಾರು ಒಂದ್ ಕಡೆ ನೋವಾಗಿ? ಖುಷಿಯಲ್ಲಿದ್ದೇನೆ. ಓಕೆ. ನೋವೆಲ್ಲೂ ಕೂಡ ಆಗಿಲ್ಲ. ಓಕೆ. ಅದೇ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಇದೆ? ಸಾರ್ವಜನಿಕವಾಗಿ ಇಂಥದನ್ನೇ ಮಾಡ್ಬೇಕಂತ ಹೇಳಲಿಕ್ಕೆ ನಾವು ಯಾವ ಹುದ್ದೆಯಲ್ಲಿ ಇದ್ದೇವೆ ಅನ್ನೋದನ್ನ ನೋಡ್ಕೊಂಡು ಆ ಕೆಲಸ ಮಾಡ್ಬೇಕು ಬಿಟ್ರೆ ಈಗಾಗಲೇ ಕನಸು ಕಾಣ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಹೇಳ್ಬೋದು, ನಿಮ್ ಮುಂದೆ ಹೇಳ್ಬೋದು ನಾನು ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತ ಹೇಳುದು. ನನಗೆ ಅವಕಾಶ ಎಷ್ಟು ಬರ್ತದೆ ಅನ್ನೋದನ್ನ ನಾನು ನೋಡ್ಕೊಳ್ಬೇಕು. ಅವಕಾಶ ಸಿಕ್ಕಿದಾಗ ನಾವು ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನೋದನ್ನ ನೀವು ನೋಡಿ. ಓಕೆ. ಅಂದ್ರೆ ಈಗ ನೀವು ಈಗಿರುವಂತಹ ಜವಾಬ್ದಾರಿಯನ್ನ ಇಟ್ಕೊಂಡು ಮಾತಾಡ್ತಾರೆ, ಮುಂದೆ ಏನ್ ನಿರೀಕ್ಷೆ ಮಾಡ್ಬೋದು? ಈಗಿರುವಂತಹ ನೀವೇನು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಸಮಿತಿ ದೇವಸ್ಥಾನಕ್ಕೆ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯ ಕಳಂಕ ಬಾರದ ರೀತಿಯಲ್ಲಿ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಬಿಟ್ರೆ ಉಳಿದದ್ದನ್ನ ಅದು ಒಳ್ಳೇದು ಕೆಟ್ಟದ್ದು ಅಂತ ಹೇಳೋದು ಸಾರ್ವಜನಿಕರು ಮತ್ತು ಭಕ್ತರು. ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಕೂಡ
ಅಧ್ಯಕ್ಷ ಅವಧಿ ಕೂಡ ಮುಂದೆ ಹಲವು ವರ್ಷಗಳು ಇರುವಂತದ್ದು. ಆ ಅವಧಿಯಲ್ಲಿಯೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕೂಡ ನೀವು ಒಂದು ನಿರಂತರ ಮಾಡ್ತಾ ಇರ್ತೇವೆ ನಾವು. ಪ್ಲಾನಿಂಗ್ ನ ಹಾಕೊಂಡಿರ್ತೀರಾ. ಹಾಗೆ ನಿಮ್ಮ ಒಂದು ಆಡಳಿತ ಮಂಡಳಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಿರ್ಬೋದು, ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿಯಾದ ಸ್ಪಂದನೆಯನ್ನು ಮಾಡಿದೆ? ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ನೌಕರರು ಇರ್ಬೋದು, ಆಡಳಿತ ಸಮಿತಿ ಇರ್ಬೋದು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಓಕೆ, ಅದೇ ರೀತಿಯಲ್ಲಿ ನೀವೀಗ ಸಾರ್ವಜನಿಕ ಇದ್ರೆ ಒಂದ್ ಕಡೆ ರಾಜಕೀಯ, ಒಂದ್ ಕಡೆ ಧಾರ್ಮಿಕ ಕ್ಷೇತ್ರ. ಧಾರ್ಮಿಕ ರಾಜಕೀಯ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿರುತ್ತೆ? ನೋಡಿ, ಧಾರ್ಮಿಕದಲ್ಲೇ ಇದ್ದವನಾದ್ರೆ ಧಾರ್ಮಿಕ. ನಾನು ರಾಜಕೀಯದಿಂದ ಬಂದದ್ದು, ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟದ್ದು. ನಾನು ಪುನಃ ಹೋಗುದು ಪಕ್ಷಕ್ಕೆ ಬಿಟ್ರೆ ನಾನು ಧಾರ್ಮಿಕದಲ್ಲಿ ಉಳಿಯೋನಲ್ಲ. ಆದ್ರಿಂದ ಅದು ಯಾವ್ದು ಕೇಳಿದ್ರೆ ನಾನು ರಾಜಕೀಯ ಮೊದಲು ಅಂತ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಇಲ್ಲಿ ಅವಧಿ ಮುಗಿದ ನಂತರ ಪುನಃ ನಾನು ಪಕ್ಷದಲ್ಲಿ ಕೆಲಸ ಮಾಡೋದು ಬಿಟ್ರೆ ಇಲ್ಲಿ ಮಾಡೋದಿಲ್ಲ, ಇಲ್ಲಿ ಮಾಡ್ಲಿಕ್ಕೆ ಅವಕಾಶವೂ ಇರುವುದಿಲ್ಲ. ಓಕೆ, ಅದೇ ರಾಜಕೀಯದಲ್ಲಿ ಬಾಬು ಶೆಟ್ಟಿ ಮುಂದುವರಿತಾರೆ. ಹಾಗಾದ್ರೆ ಓಕೆ, ಅದೇ ರೀತಿಯಲ್ಲಿ ನಿಮ್ಮ ಒಂದು ಈ ಒಂದು ಸೇವಾ ಕಾರ್ಯಕ್ಕೆ ಬಂದ ನಂತರ ನಿಮ್ಮ ಒಂದು ಕುಟುಂಬ ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟಿವ್ ಆಗಿದೆ? ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾರ? ಭಾಗವಹಿಸುವುದಿಲ್ಲ, ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಈಗ ದೇವಸ್ಥಾನಕ್ಕೆ ಹೆಚ್ಚಿನ ಸಮಯವನ್ನು ಕೊಡ್ಬೇಕಾಗತ್ತೆ, ಆಗ ಕುಟುಂಬಕ್ಕೆ ಅವ್ರಿಗೆ ಗೊತ್ತಿದೆ. ಒಂದು ಹುದ್ದೆಯನ್ನು ತೆಗೆದುಕೊಂಡ ನಂತರ ಅಲ್ಲಿ ಕೊಡ್ಬೇಕಾಗ್ತದೆ, ಅವ್ರಿಗೆ ಗೊತ್ತಿದೆ. ಬಾಬು ಶೆಟ್ಟಿ ಅವರೇ, ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗಾಗಿರ್ಬೋದು, ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಏನ್ ಹೇಳಕ್ ಬಯಸ್ತಾರೆ? ಪಕ್ಷದ ಕಾರ್ಯಕರ್ತನಾಗಿ ಪಕ್ಷವನ್ನು ಬಲಪಡಿಸಬೇಕು. ಮುಂದಿನ ದಿನಗಳಲ್ಲಿ ಎಲ್ಲಾ ಹಂತದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಬೇಕು, ನಮ್ಮ ಅಧಿಕಾರ ಮುಂದುವರಿಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತನ ಇದ್ದಾಗ ನನಗೂ ಇದೆ. ಓಕೆ, ಹಾಗೆ ದೇವಸ್ಥಾನದ ಕೊಲ್ಲೂರು ಮೂಕಾಂಬಿಕೆ ಅನ್ನೋ ಜಗತ್ಪ್ರಸಿದ್ಧವಾಗಿರುವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಭಕ್ತಾದಿಗಳಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಭಕ್ತಾದಿಗಳಿಗೆ ಯಾವುದೇ ರೀತಿಯ ತಪ್ಪುಗಳು ಅಥವಾ ಕುಂದುಕೊರತೆಗಳು ದೇವಸ್ಥಾನದಲ್ಲಿ ಆದಾಗ ನಮ್ಮ ಗಮನಕ್ಕೆ ತನ್ನಿ ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಬರುವಂತಹ ಭಕ್ತರಿಗೆ ಇನ್ನೂ ಒಳ್ಳೆ ರೀತಿಯ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಓಕೆ ಸರ್, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಅಧ್ಯಕ್ಷರಾಗಿ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, 1.5 ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಂದು ದೇವಸ್ಥಾನದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಹಾಗೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಮುಂದೆ ಯಾವ ರೀತಿಯಾದ ಯೋಜನೆಗಳನ್ನ ಹಾಕೊಂಡಿದ್ದೀರಾ, ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂತಹ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳಾಗ್ತಾ ಇದಾವೆ, 100% ರಿಸಲ್ಟ್ ಬಂದ ವಿಚಾರ ಆಗಿರ್ಬೋದು, ನೀವು ಜಿಲ್ಲಾ ಪಂಚಾಯತಿ 2 ಬಾರಿ ಸದಸ್ಯರಾಗಿ 3 ಬಾರಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, ಹಾಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾಗಿ ಈ ದಿನದವರೆಗಿನ ನಿಮ್ಮ ಒಂದು ಸೇವಾ ಕಾರ್ಯ ಆಗಿರ್ಬೋದು, ಮುಂದೆ ನೀವು ರಾಜಕೀಯವಾಗಿ ಇಟ್ಕೊಂಡಿರುವಂತಹ ಗುರಿಗಳು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆಗಿರುವಂತಹ ಶ್ರೀಯುತ ಬಾಬು ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.